ಬಲರಾಮಗೆ 4 ಟೈರ್ ಚೇಂಜ್ ಮಾಡ್ತಾ ಇದ್ದೀನಿ. ಈ ಕಡೆ ಮಾತ್ರ ಟೈರ್ಸ್ ಹೋದ, ಈ ಕಡೆ ಹಾಕ್ಸೋದಿಲ್ಲ. ಟೈರ್ ಇನ್ಸ್ಟಾಲ್ ಮಾಡಿದ್ರೆ ಯಾಕೊಂಬ ಟೈರ್ ಹಾಕ್ಸ್ತಾ ಇರೋದು. 4 ಟೈರ್ಗಳು ಇಲ್ಲವೇ ನೋಡ್ರಿ. ಎಲ್ಲ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ನಾನು ನಮ್ಮ ವಿಶ್ವಾಸ್. ಆಡಿ ಟೈಟಲ್ ತಮ್ಮನೇಲಿ ನೋಡಿ ಗೊತ್ತಾಗ್ಬಿಡುತ್ತೆ. ಆಮೇಲೆ ಲಾಸ್ಟ್ ವೀಡಿಯೋಲಿ ಕೂಡ ನಾನೇ ಹೇಳಿರ್ತೀನಿ ನಮ್ಮ ಬಲರಾಮಗೆ 4 ಟೈರ್ ಚೇಂಜ್ ಮಾಡ್ತಾ ಇದ್ದೀನಿ ಅಂತ. ಚೇಂಜ್ ಮಾಡೋ ಸಮಯ ಬಂದಾಗ್ಬಿಡ್ತು. 85,000 ಚಿಲ್ಲರೆ ಕಿಲೋಮೀಟರ್ ನಾವು ಓಡೈತೆ. ನಾನು ಯಾಕಂದರೆ ಚೇಂಜ್ ಮಾಡ್ತಾ ಇರಲಿಲ್ಲ, ಇನ್ನೊಂದು 2-3 ಸಾವಿರ ಓಡಿಸ್ತಾ ಇದ್ದೆ. ಬಟ್ ಅರ್ಜೆಂಟ್ ಯಾವುದೋ ಒಂದು ಟ್ರಿಪ್ ಹೋಗ್ತಾಯಿದ್ರಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲರೂ, ಅಂದರೆ ಕುಂದಾಪುರ ಉಡುಪಿ ಕಡೆ. ಇನ್ನು ಲಾಂಗ್ ಹೋಗ್ಬೇಕಾದ್ರೆ ಯಾಕೆ ಸುಮ್ಮನೆ ಟೈರ್ ಚೇಂಜ್ ಮಾಡಿಸ್ಬಿಡೋದು ಒಳ್ಳೇದು, ಉತ್ತಮ ಅನಿಸ್ಬಿಡ್ತು. ಇನ್ನು ನೈಟ್ ಡ್ರೈವ್ ಬೇರೆ, ಸುಮ್ಮನೆ ಹೆಚ್ಚು ಕಮ್ಮಿ ಆದರೆ ಯಾಕೆ ತಲೆನೋವು ಅಂತ ಚೇಂಜ್ ಮಾಡಿಸ್ತಾ ಇರೋದು. ಆಲ್ರೆಡಿ ನೀವು ವಿಡಿಯೋಲಿ ನೋಡ್ತಾ ಇದ್ದೀರಾ, ಹಿಂದೆಗಡೆ ಎಲ್ಲ ಕಾಣಿಸ್ತಾ ಇದೆ. ಆಲ್ರೆಡಿ ನಾವು ಟೈರ್ ಅಂಗಡಿ ಹತ್ರ ಇದ್ದೀರಿ. ನಮ್ಮ ರೆಗ್ಯುಲರ್ SLV ವೀಲ್ ಅಲೈನ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸಿಂಗ್ ಸೆಂಟರ್ ಹತ್ರನೇ ಇದ್ದೀರಿ. ಇವಾಗ 4 ಟೈರ್ ಚೇಂಜ್ ಮಾಡಿಸ್ಕೊಂಡು ಈಗ ಡೈರೆಕ್ಟಾಗಿ ವಾಟರ್ ವಾಶ್ ಮಾಡಿಸ್ಕೊಂಡು ಸೀದಾ ಮನೆ ಕಡೆ ಹೋಗ್ತಾ ಇದೆ. ಇವತ್ತೂ ಡ್ಯೂಟಿಗೆ ಹೋಗಲೇಬೇಕು, ಎಕ್ಸ್ಕ್ಯೂಸ್ ಇಲ್ಲ. ನೋಡಿರಿ, ಕಮ್ಯುನಿಟಿ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಅಲ್ಲಿಗೆ ಹೋಗ್ತಾ ಇರೋದು ಕುಂದಾಪುರ ಕಡೆ. ಇವತ್ತು ಕಂಪ್ಲೀಟ್ ವಿಡಿಯೋ ನಿಮಗೆ ಟೈರ್ ಬಗ್ಗೆನೇ ಇರುತ್ತೆ. ಯಾವುದು ಟೈರ್ ಏನು ಹಾಕ್ಸ್ತಾ ಇರೋದು ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ. ಯಾಕೊಂಬ ಟೈರ್ ಹಾಕ್ಸ್ತಾ ಇರೋದು. 1 ಟೈರ್ ಎಲ್ಲ ರೇಟ್ ಗೀಟ್ ಎಲ್ಲ ಕ್ಲೀನ್ ಅವ್ರ ಹತ್ರನೇ ತೋರಿಸ್ಬಿಟ್ಟು ಅಲೈನ್ಮೆಂಟು ಬ್ಯಾಲೆನ್ಸಿಂಗ್ ಎಲ್ಲ ಮಾಡಿಸಿ ಕಂಪ್ಲೀಟಾಗಿ ತೋರಿಸ್ತೀನಿ ಏನು ಕತೆ ಎತ್ತ ಹೆಂಗಿರುತ್ತೆ ಏನು ಅಂತ. ಬಟ್ ಮೊನ್ನೆ ನಾನು ಲೈಕ್ ರೆಡ್ ಪೇಂಟ್ ಮಾಡಿಸಿದ್ನಲ್ಲ, ನೋಡ್ರಿ ಹೆಂಗೆ ಕಾಣಿಸ್ತಿದೆ ಅಂತ. ಇದೆಲ್ಲ ವಾಷಿಂಗ್ ಮಾಡಿಸಿದ್ನಿ. ಇವತ್ತೆಲ್ಲ ವಾಷಿಂಗ್ ಮಾಡಿಸಿ ಆದಮೇಲೆ ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ ಯಾವ ಥರ ಹೆಂಗೆ ಐತೆ ಅಂತ. ಮುಂದೆ ಕಡೆ ಡಿಸ್ಕ್ ನೋಡ್ರಿ, ಅಂದರೆ ಕೆಲಿಬರು ಇದೆಲ್ಲ ಲೈಕ್ ಕ್ಲೀನಾಗಿ ವಾಶ್ ಮಾಡಿಸಿದ್ಮೇಲೆ ನಿಮ್ಗೆ ಗೊತ್ತಾಗೋದು ಯಾವ ಥರ ಕಾಣುತ್ತೆ ಅಂತ. ನಮ್ಮ 4 ಟೈರ್ಗಳು ಇಲ್ಲವೇ ನೋಡ್ರಿ. ಏಕೈದೆಲ್ಲ ನಮ್ಮದೇ ಇವು. 1 2 3 4 ಒಂದು ಸ್ಟೆಪ್ನಿ ಟೈರ್ ಹಾಕಿಸ್ತಾ ಇಲ್ಲ. ಗಾಡಿಯಲ್ಲಿ ಒಂದು ಟೈರ್ ಆಲ್ರೆಡಿ ಲೈಕ್ ಐತೆ. ಅಂದರೆ ಒಂದು ಟೈರ್ ಹೊಡೆದೋಗಿತ್ತು ಗೊತ್ತಾ, ಆ ಟೈರ್ನ ನಾನು ಸ್ಟೆಪ್ನಿ ಟೈರ್ಗೆ ಅಂತ ಹಾಕಿದ್ದೆ. ಆ ಟೈರ್ ಎತ್ಬಿಟ್ಟು ನಾವು ಇವಾಗ ಅದನ್ನೇ ಸ್ಟೆಪ್ನಿಗೆ ಹಾಕ್ಕೊತೀರಿ. ಏನು ಮಾಡೋಕ್ಕಾಗಲ್ಲ, 5 ಟೈರ್ ಹಾಕ್ಸೋಷ್ಟು ದುಡ್ಡಿಲ್ಲ. ನೋಡ್ರಿ, ಈ ಟೈರೇ ಹೇಳಿದೆ. ಈ ಟೈರ್ ಇನ್ನೂ ಚೆನ್ನಾಗೇ ಐತೆ. ಇದು ಆ್ಯಕ್ಚುಲಿ ಸ್ಟೆಪ್ನಿ ಟೈರು, ಬಟ್ ಒಂದು ಟೈರ್ ಹೊಡೆದೋಗಿತ್ತು. ಆ ಟೈರ್ನ ಟ್ಯೂಬ್ ಹಾಕ್ಸ್ಬಿಟ್ಟು ಮತ್ತು ಇದನ್ನು ಇಲ್ಲಿ ಹಾಕಿದ್ದೀನಿ ಸ್ಟೆಪ್ನಿ ಟೈರ್ನ. ಇವಾಗ ಇದನ್ನು ಬಿಚ್ಚಿಬಿಟ್ಟು ಸ್ಟೆಪ್ನಿಗೆ ಹಾಕ್ತೀನಿ. 4 ಟೈರ್ ಹೊಸದು ಹಾಕಿಸ್ತೀನಿ. ಆ ಥರ ಇರೋದು ಪ್ಲ್ಯಾನು. ಇದು ಬಂದ್ಬಿಟ್ಟು ನನ್ನ ಸ್ಟೆಪ್ನಿ ಟೈರು. ಇದು ಹೆಂಗಪ್ಪ ನೋಡ್ರಿ, ಇಲ್ಲೇ ಹೊಡೆದಾಗಿರೋದು ಪೂರ್ತಿ ಇಲ್ಲಿಂದ ಇಲ್ಲಿವರೆಗೂ ಹೊಡೆದೋಗೈತೆ. ಅದಕ್ಕೆ ಲೈಕ್ ಒಳಗಡೆ ದೊಡ್ಡದೊಂದು ಪ್ಯಾಚ್ ಹಾಕಿ ಟ್ಯೂಬ್ ಹಾಕಿ ಅದಾದಮೇಲೆ ಮತ್ತೆ ಈಟ್ ಪಂಚ ಥರ ಮಾಡೈತೆ. ಬಟ್ ಆದ್ರೂ ಅದು ಹೊರ್ತಿಟ್ಟಿಲ್ಲ. ಏನಕ್ಕಪ್ಪ ಅಂದರೆ ಅದು ನಿಲ್ತಾ ಇಲ್ಲ. ಅದು ಎಷ್ಟೇ ನೀವು ಏನೇ ಮಾಡಿದ್ರು ಅದು ನಿಲ್ತಾ ಇಲ್ಲ. ಎಷ್ಟೇ ಎಂಡ್ ಆಫ್ ದಿ ಡೇ ಅದು ಟ್ಯೂಬ್ ಆಗಿರೋ ಕಾರಣದಿಂದ ನಾವು ಯೋಚನೆ ಮಾಡ್ಕೊಂಡು ಗಾಡಿ ಓಡಿಸ್ಬೇಕಾಗ್ತದೆ. ಎಲ್ಲಿ ಯಾವಾಗ ಒಂದು ಟೈಮ್ ದಮ್ ಅಂತದೋ, ಒಂದು ಟೈಮ್ ಸಡನ್ನಾಗಿ ನಿಂತೇ ಹೋಗ್ಬಿಡ್ತದೆ. ಆದರೆ ಟ್ಯೂಬ್ಲೆಸ್ ಆದರೆ ನೀವು ಪಂಚರ್ ಆದ್ರೂ ಒಂದು 23 ಕಿಲೋಮೀಟ್ರ್ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಬಟ್ ಈ ಟ್ಯೂಬ್ ಟೈರ್ ಹಂಗೆ ಆಗೋಕ್ಕಾಗಲ್ಲ. ಅದೇ ಒಂದು ತಲೆನೋವು. ಆ ಕಾರಣದಿಂದ ಅದನ್ನು ಚೇಂಜ್ ಮಾಡಿಸ್ತಾಯಿದ್ರಿ ಪೂರ್ತಿ. ಟೈರ್ ತೆಗೆದುಬಿಟ್ಟು ಇವಾಗ ಈ ಟೈರ್ ಐತಲ್ಲ, ಈ ಟೈರ್ ತೆಗೆದು ರಿಮ್ಗೆ ಹಾಕೋದು. ಆ ಟೈರ್ ಮನೆಗೆ ತೊಗೊಂಡೋಗೋದು. ಅದೇನು ವೇಸ್ಟ್ ಇದೆ ಲೆಕ್ಕಾಚಾರದಲ್ಲಿ. ಅದಕ್ಕೆ ಏನು ಮಾಡೋದು ಗೊತ್ತಿಲ್ಲ. ಬೆಂಗಳೂರಲ್ಲೆಲ್ಲ ಒಂದ್ಸಲ ನೋಡ್ಸೋಣ. ಈಟ್ ಪಂಚರ್ ಮಾಡಿಸಿ ವರ್ಕೌಟ್ ಆಯ್ತಂದ್ರೆ ಹಾಕೊಂಡು ಓಡಿಸೋದು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಸ್ವಲ್ಪ ಯಾಕಪ್ಪ ಇನ್ನೂ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ, ಇಲ್ಲಿ ನೀವು ಆಲ್ರೆಡಿ ನೋಡ್ತಾ ಇರ್ಬೋದು ಅಂಗಡಿಯಲ್ಲಿ ಒಬ್ಬ ಹುಡುಗ ಮಿಸ್ಸಿಂಗು. ಅಂದರೆ ಆ ಹುಡುಗ ಇವತ್ತು ಲೀವಲ್ಲಿ ಅವನಂತೆ ಬಂದಿಲ್ಲ. ಅವ್ನು ಬಂದಿದ್ರೆ ಇಷ್ಟೊಂದು ಚಕ ಬಿಚ್ಚಿ ಕೆಲಸ ಎಲ್ಲ ಮುಗಿಸ್ಬಿಡ್ತಾ ಇದ್ದ. ಅವ್ನ ಎತ್ತ ಲೀವಲ್ಲಿ ಅವನಂತೆ. ಆ ಕಾರಣದಿಂದ ಬಂದಿಲ್ಲ ಅವನು. ಬೇರೆ ಎಲ್ಲ ನಮ್ಮ ಕೆಲಸ ಈ ಅಣ್ಣವ್ರು ಒಬ್ಬರೇ ಮಾಡಬೇಕು. ಇದು ಓನರು ಅಣ್ಣವ್ರು ಒಬ್ಬರೇ ಕಂಪ್ಲೀಟಾಗಿ ಇವತ್ತೆಲ್ಲ ಕೆಲಸ ಮಾಡಬೇಕು. ಆ ಕಾರಣದಿಂದ ಲೇಟ್ ಆಗ್ತಾಯಿತ್ತು ಇವತ್ತು. ಸ್ನೇಹಿತರೆ ನೋಡ್ಬೋದು, 4 ಟೈರ್ ಬಿಚ್ಚಿಬಿಟ್ಟು ಕ್ಲೀನಾಗಿ ಹಾಕ್ಕೊಂಡವ್ರೆ. ಎಲ್ಲ ನೋಡ್ರಿ, ನಮ್ಮ ಹೊಸ ಟೈರ್ ಹೊಡ್ತೈತೆ. ಇದೆಲ್ಲ ಹಾಕ್ಕೊಂಡು ಬ್ಯಾಲೆನ್ಸಿಂಗ್ ಅಲೈನ್ಮೆಂಟ್ ಎಲ್ಲ ಕ್ಲೀನಾಗಿ ಮಾಡಿಸ್ಬೇಕು. ನೋಡ್ರಿ, ನಮ್ಮ ಕೆಲಿಬರ್ ಪೇಂಟಿಂಗ್ ಹೆಂಗೆ ಕಾಣಿಸ್ತೈತೆ, ಎಲ್ಲ ಆರೈತೆ, ಕ್ಲೀನಾಗಿ ಕಾಣಿಸ್ತೈತೆ. ಅವಾಗ ಧೂಳೋದ್ರ ಕಮ್ಮಿ. ಹಂಗೆ ಇವತ್ತು ವಾಟರ್ ವಾಶ್ ಮಾಡಿಸ್ಬೇಕು ಕ್ಲೀನಾಗಿ. ಮತ್ತು ತಿರ್ಗಾ ಇವಾಗ ಕುಂದಾಪುರ ಹೋಗಿ ಬಂದು ತಿರ್ಗಾ ವಾಟರ್ ವಾಶ್ ಮಾಡಿಸ್ಬೇಕು. ಅದಕ್ಕೆ ಬಾಡಿ ವಾಶ್ ಮಾತ್ರ ಮಾಡಿಸ್ತಾ ಇದ್ದೀನಿ. ಫುಲ್ಲು ಒಳಗಡೆ ಡೀಪ್ ಕ್ಲೀನಿಂಗ್ ಏನು ಮಾಡಿಸಲ್ಲ. ಇವಾಗ ನಮ್ಮ ಟೈರ್ಗಳು ಹಾಕ್ಸೋ ಸಮಯ ಬಂದೇ ಬಿಡ್ತದೆ. ನೋಡ್ಕೊಂಡು ನಮ್ಮರು ಯಾವ ಟೈರ್ ಏನು ಕತೆ ಅಂತ. ಸ್ನೇಹಿತರೆ, ಫೈನಲಿ ನಮ್ಮ ಟೈರ್ಗಳೆಲ್ಲ ಬಿಚ್ಚಾಕ್ಬಿಟ್ಟು ಹೊಸ ಟೈರ್ ಇನ್ಸ್ಟಾಲ್ ಮಾಡಿದ್ದೀರಿ. ನೋಡ್ಬೋದು, 4 ಟೈರು. ಆಮೇಲೆ ಸ್ಟೆಪ್ನಿ ಟೈರ್ನ ಚೇಂಜ್ ಮಾಡಿಸ್ಬಿಟ್ಟಿದ್ದೀನಿ. ಬರ್ರಿ ಇವಾಗ ಬೇರೆ ಎಷ್ಟಾಗಿದೆ ಅಂತ ತೋರಿಸ್ತೀನಿ ಕ್ಲೀನಾಗಿ. ನೋಡ್ರಿ, ಕಂಪ್ಲೀಟ್ ಬೇರೆ ಹೌದು. ಇದೊಂದೊಂದು ಚೂರು ಈ ಸೈಡ್ ಮಾತ್ರ. ಹೌದು, ಕೇಳೋಣ ಒಂದು ಕಡೆ ಮೊನ್ನೆ. ಈ ಕಡೆ ಮಾತ್ರ ಟೈರ್ಸ್ ಹೋದ, ಈ ಕಡೆ ಹಾಕ್ಸೋದಿಲ್ಲ. ಅಲೈನ್ಮೆಂಟ್ ಪ್ರಾಬ್ಲಮಿಂದ, ಅಂದರೆ ಯಾವಾಗ ಒಂದ್ಸರಿ ಮಾಡಿಸಿರೋದ್ರಿಂದ. ಗಾಡಿ ತಂದಾಗಿಂದ ನಿಮ್ಮ ಹತ್ರ ಮಾಡಿಸಿರೋದು. ಹಾಂ ಹಾಂ
ಸ್ನೇಹಿತರೆ ಫೈನಲಿ ಟೈರೆಲ್ಲ ಫಿಟ್ ಆಯಿತು ಗಾಡಿಗೆ ಫುಲ್ ನೋಡ್ಬೋದು. ಇವಾಗ ವೀಲ್ ಅಲೈನ್ಮೆಂಟ್ಗೆ ಅಂತ ಬಿಟ್ಟಿದ್ದೀನಿ. ಅಲೈನ್ಮೆಂಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಡೈರೆಕ್ಟಾಗಿ ಹೋಗ್ಬೇಕಾದ್ರೆ ವಾಷಿಂಗ್ಗೆ. ಇದಾದಮೇಲೆ ಆಲ್ರೆಡಿ ಟೈಮ್ ಬೇರೆ ತುಂಬ ಆಗಿಬಿಟ್ಟಿದೆ. ಅರ್ಜೆಂಟಾಗಿ ಇವಾಗ ನಾನು ಕಂಪ್ನಿಗೆ ಹೋಗಲೇಬೇಕು. ಫೋನ್ ಮೇಲೆ ಫೋನ್ ಹೊಡಿತವ್ರೆ, ಎಲ್ಲರೂ ಇನ್ನೂ ಸ್ಟಾರ್ಟ್ ಡ್ಯೂಟಿ ಕೊಟ್ಟೇ ಇಲ್ಲ ಅಂತವ್ರೆ. ಆ ಕಾರಣದಿಂದ ಆ ಹುಡುಗ ಇದ್ಬಿಟ್ಟಿದ್ರೆ ಇವತ್ತು ಜಲ್ದಿ ಕೆಲಸ ಮುಗಿದೋಗ್ಬಿಡ್ತಾಯಿತ್ತು. ಆ ಹುಡುಗ ಇಲ್ದಿರೋ ಕಾರಣದಿಂದ ಇವತ್ತು ಫುಲ್ ಡಿಲೇ ಆಗಿಬಿಟ್ಟಿದೆ ಕೆಲಸ. ಪಟ ಅಂತ ಅಂಕಲ್ ಕೈಲೆಲ್ಲ ಮಾಡಿಸ್ಕೊಂಡು ಸೀದಾ ಇಲ್ಲಿ ನಾವು ಜಾಗಿ ಕಾಲೇ ಮಾಡೋಣ. ಸ್ನೇಹಿತರೆ ನಮ್ಮ ಅದು ಅಲೈನ್ಮೆಂಟ್ ಅಂಗಡಿಯಿಂದ ಸೀದಾ ನಾವು ಇವಾಗ ವಾಷಿಂಗ್ ಸೆಂಟ್ರಿಗೆ ಬಂದಿದ್ರೆ ಇಲ್ಲ ನೋಡ್ಬೋದು. SN ಕಾರ್ ಸ್ಪಾ ಅಂತ ಇಲ್ಲ ಎಕ್ಸ್ಪ್ರೆಸಲ್ಲಿ ಇರೋದು. ಇಂಡಿಯನ್ ಬಂಕ್ ಪಕ್ಕದಲ್ಲೇ, ಸಾರಿ ಭಾರತ್ ಬಂಕ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಇರೋದು. ಈಗ ಕ್ಲೀನಾಗಿ ನಮ್ಮ ಬಲರಾಮನ್ನ ವಾಶ್ ಗೀಶ್ ಮಾಡಿಸ್ಕೊಂಡು ನೋಡ್ರೆ ಯಾರೇನು ಗಬ್ಬಿದವನೇ. ಟೈರ್ಗಳೆಲ್ಲ ಹೊಸ ಪಳಪಳ ಅಂತ ಹೊಡಿತಾವೆ. ಈಗ ಕ್ಲೀನಾಗಿ ಎಲ್ಲ ವಾಶ್ ಮಾಡಿಸ್ಕೊಂಡು ಮನೆ ಕಡೆ ಓಡೋ ಪ್ಲ್ಯಾನ್ ಇರೋದು. ನಮ್ಮ ಹಳೆ ಟೈರ್ಗಳನ್ನೆಲ್ಲ ಎತ್ತಿ ಡಿಕ್ಕಿಯಲ್ಲಿ ಆಮೇಲೆ ಸೆಂಟರ್ ಸೀಟಲ್ಲೆಲ್ಲ ಇಟ್ಬಿಡಿ 4 ಎತ್ಕೊಂಡು ನಾವು ಮನೆ ಹತ್ರ ಹಾಕ್ಬೇಕು ಅದನ್ನು. ಆಮೇಲೆ ತೋರಿಸಿ ಮನೆ ಹತ್ರ ಹೋದ್ಮೇಲೆ ಟೈರ್ಗಳು ಹೆಂಗೆ ಅಂತ. ಇವಾಗ ಟೈಮಿಲ್ಲ, ಅರ್ಜೆಂಟಾಗಿ ವಾಷಿಂಗ್ ಮಾಡಿಸ್ಕೊಂಡು ಹೋಗೋಣ ಬನ್ನಿ. ಒಂದು 2 ಗಾಡಿ ಐತೆ, ಆ ಗಾಡಿ ಆದಮೇಲೆ ನಮ್ಮ ಗಾಡಿ ಮಾಡ್ತಾರಂತೆ. ಸ್ನೇಹಿತರೆ ಟೈಮ್ ಇಲ್ಲದೇ ಇರೋ ಕಾರಣದಿಂದ ಬೇರೆ ಬಾಡಿ ವಾಶ್ ಮಾತ್ರ ಮಾಡಿಸ್ಕೊಂಡು ಹೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು. ಇವೆಲ್ಲ ಒರೆಸ್ತಾವ್ರೆ. ಕ್ಲೀನಾಗಿ ಒರೆಸಿ ಆದಮೇಲೆ ಶಿಸ್ತಾಗಿ ತೊಗೊಂಡೋಗಿ ಮನೆ ಹತ್ರ ಹಾಕ್ಬಿಟ್ಟು ರೆಡಿಯಾಗಿ ಟಕ್ಕಂತ ಫಸ್ಟು ಡ್ಯೂಟಿಗೆ ಹೋಗಬೇಕು. ಹೋಗಿದ್ದಾದ್ಮೇಲೆ ಅಲ್ಲಿಂದ ಕುಂದಾಪುರ ಕಡೆ ಹೋಗೋಣ. ಸಿಗ್ತೀನಿ ಮನೆ ಹತ್ರ ಹೋದ್ಮೇಲೆ. ಸ್ನೇಹಿತರೆ ಫೈನಲಿ ನಮ್ಮ ಬಲರಾಮನ್ ತಗೊಂಬಂದು ನಮ್ಮ ಮನೆ ಹತ್ರ ಹಾಕಿದ್ದಾಯಿತು. ಈಗ ಸೀದಾ ಹೋಗಿ ನಾವು ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಕಂಪ್ನಿ ಕಡೆ ಹೊರಡಬೇಕು. ಬನ್ನಿ ಊಟ ಗೀಟ ಮಾಡಿಕೊಂಡು ಹೊಡೋಣ. ಟೈರ್ಗಳು ನೋಡ್ರಿ ತಗೊಂಬಂದು ಇಲ್ಲಿ ಹಾಕಿದ್ದೀನಿ. 4 ಟೈರು, 1 2 3 4. ಬಟ್ ಅದೇ ಇದು ಒಂದೇ ಚೆನ್ನಾಗಿರೋದು ಬಟನ್ ರೋ ಟೈರು. ಬಟ್ ಇದು ಹೊಡೆದೋಗೈತೆ, ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ಇನ್ನು ಎತ್ಕೊಂಬಂದು ಇಲ್ಲಿ ಹಾಕಿದ್ದೀನಿ. ಯಾವಾಗ ಎಮರ್ಜೆನ್ಸಿಗೆ ಯೂಸ್ ಮಾಡ್ಕೊಳೋಣ ಅನ್ನೋ ಒಂದು ಇದಕ್ಕೆ ತೊಗೊಂಬಂದು ಅಲ್ಲಿ ಹಾಕಿರೋದು. ಅಲ್ಲೇ ಕೊಡ್ಬೋದಾಯ್ತು ಆ ಅಂಗಡಿಯಲ್ಲೇ. ಬಟ್ ನಮ್ಮ ಅಪ್ಪ ಇರಲಿ ತೊಗೊಂಡ್ಬಿಡು ಮನೆ ಹತ್ರ ಇಟ್ಕೊಳೋಣ ಅಂತಂದರು. ತಗೊಂಬಂದು ಇಲ್ಲಿ ಮೇಲೆಗಡೆ ಹಾಕಿದ್ದೀನಿ. ಈಗ ಹೋಗಿ ಐರನ್ ಮಾಡಿದ್ದೀನಿ ಆಲ್ರೆಡಿ. ಐರನ್ ಎಲ್ಲ ಮುಗಿದಾಯಿತು. ಎಲ್ಲ ನಮ್ಮ ಅಪ್ಪ ಹೇಳಿದ್ದೆ ಮಾಡಿರಿ ಅಂತ ಎಲ್ಲ ಮಾಡಿಟ್ಟವ್ರೆ. ಅದೆಲ್ಲ ಮುಗಿಸ್ಕೊಂಡು ಸೀದಾ ಇವಾಗ ಬಟ್ಟೆ ಗಿಟ್ಟೆ ಹಾಕ್ಕೊಂಡು ಫಸ್ಟ್ ಊಟ ಮಾಡಿ ಟಕ್ಕಂತ ಕಂಪ್ನಿ ಕಡೆ ಹೋಗಬೇಕು. ಅಲ್ಲಿಂದ ಒಂದೇ ಡ್ಯೂಟಿ ಇವತ್ತು ಮಾಡ್ತಾ, 1 ಇಲ್ಲ 2 ಡ್ಯೂಟಿ ಮಾಡ್ತೀನಿ ಅಷ್ಟೇ. ಮಾಡಿಬಿಟ್ಟು ಅಲ್ಲಿಂದ ನೈಟೇ ಕುಂದಾಪುರ ಹೊಡ ಪ್ಲ್ಯಾನ್ ಇರೋದು ಇವತ್ತು. ನೋಡಿ ನಮ್ಮ ಬಾಯ್ಸ್ ಎಲ್ಲ ಫುಲ್ ರೆಡಿ ಆಗಿಬಿಟ್ಟವ್ರೆ. ಲಗೇಜ್ ಕೂಡ ಆಲ್ರೆಡಿ ಬೆಳಗ್ಗೆನೇ ಪ್ಯಾಕ್ ಮಾಡಿಬಿಟ್ಟಿದ್ದೆ. ಏನಿಲ್ಲ, ಒಂದು 3 ಜೊತೆ ಬಟ್ಟೆ ಎತ್ಕೊಂಡಿದ್ದೀನಿ ಅಷ್ಟೇ. ಅಲ್ಲಿಂದ ಸೀದಾ ಹಂಗೆ ನೈಟು ಕುಂದಾಪುರ ಕಡೆ ಹೊಡೋ ಪ್ಲ್ಯಾನ್ ಇರೋದು. ಬಟ್ ಕುಂದಾಪುರಕ್ಕೆ ಹೊಸ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಅಲ್ಲಿ ಕಂಪ್ನಿಗೆ ಹೋದ್ಮೇಲೆ ಎಂಡ್ ಮಾಡ್ತೀನಿ ಬರ್ರಿ ಈ ವಿಡಿಯೋನ. ಅಲ್ಲಿವರೆಗೂ ಏನಾಗುತ್ತೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಸ್ನೇಹಿತರೆ ಫುಲ್ ರೆಡಿ ಆಗಿಬಿಟ್ಟು ಈಗ ಹೊರಟಿದ್ದೀನಿ. ಫುಲ್ ಟೈಮ್ ಆಗಿಬಿಟ್ಟಿದೆ ಅಂದ್ಕೊಳ್ರಿ. ಅದಕ್ಕೆ ಬರೋ ಅಂತ ಬೇಗ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಮನೆ ಬಿಟ್ಟು ಒಂದು 10 ನಿಮಿಷ ಆಯಿತು. ನೋಡ್ಬೋದು ಆಲ್ರೆಡಿ ಹೈವೇಲಿದ್ದೀನಿ. ಬೇಗ ಫುಲ್ ಟೈಮ್ ಆಗಿಬಿಡೈತೆ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಈಗ ಸ್ವಲ್ಪ ಕೆಲಸಗಳು ಜಾಸ್ತಿ ಆಗೋ ಕಾರಣದಿಂದ ಆ ಟೈರ್ ಹಾಕೋದು ಅವರು ಒಬ್ರು ಇದ್ಬಿಟ್ಟಿದ್ರೆ ಇವತ್ತು ನಮ್ಮ ಜೊತೆ. ಹುಡುಗ ಇದ್ಬಿಟ್ಟಿದ್ರೆ ಇವತ್ತು ಟೆನ್ಷನ್ ಇರ್ತಿರ್ಲಿಲ್ಲ. ಬೇಗ ಇಷ್ಟೊತ್ತಿಗೆಲ್ಲ ಕ್ಲಿಯರ್ ಆಗಿಬಿಡ್ತಾಯಿತ್ತು. ಅಣ್ಣ ಒಬ್ರು ಇದ್ದಿದ್ದು ಸಿಕ್ಕಾಪಟ್ಟೆ ಲೇಟ್ ಆಗಿಬಿಡ್ತು. ಬನ್ನಿ ಓಡೋಣ ಫಸ್ಟ್ ಕಂಪ್ನಿ ಕಡೆ. ಫಸ್ಟು ವೈಟ್ ಫೀಲ್ಡ್ ಪಿಕಪ್ ಐತೆ. ನಂತರ ಮನೆಯಿಂದ ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಂಬಂದು ಮತ್ತೆ ಇನ್ನೊಂದು ಲಾಗಿನ್ ಐತೆ 8:15. ಅವೆರಡು ಮುಗಿಸ್ಬಿಟ್ಟು ಇವಾಗ ಕುಂದಾಪುರ ಕಡೆ ಓಡೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಅಷ್ಟೊಳಗಡೆ ವಿಡಿಯೋ ಎಂಡ್ ಮಾಡ್ಬಿಡೋಣ ಅಂತ. ಆಮೇಲೆ ಟೈರ್ದು ಎಷ್ಟಾಯಿತು ಏನು ಎತ್ತ ಅಂತ ಡೀಟೇಲ್ಸ್ ಎಲ್ಲ ಇವಾಗ ಕಂಪ್ಲೀಟಾಗಿ ಹೇಳ್ತೀನಿ. 1 ಟೈರ್ ಬಂದ್ಬಿಟ್ಟು ನಾನು ಇಲ್ಲಿ ರೇಟ್ ಕಾರ್ಡ್ ಹಾಕ್ತೀನಿ ನೋಡಿ. ಇವಾಗ ಪೂರ್ತಿ ಅದು ಏನು ಬಿಲ್ ಆಗೈತೆ, ಎಷ್ಟು ಒಂದೊಂದು ಟೈರ್ದು ಏನೋ ಸಿಂಗಲ್ ಟೈರ್ದಲ್ಲ ಅಂತ ಇಲ್ಲೊಂದು ಫೋಟೋ ಹಾಕ್ತೀನಿ. ಅದು ಕ್ಲೀನಾಗಿ ನೋಡ್ಕೊಂಬಿಟ್ರಿ ಎಷ್ಟೆಷ್ಟು ಆಗೈತೆ ಏನು ಕತೆ ಅಂತ. ಸ್ನೇಹಿತರೆ ಒಂದು ಸಿಂಗಲ್ ಟೈರ್ ಬಂದ್ಬಿಟ್ಟು 5,900 ರೂಪಾಯಿ ಆಗೈತೆ. ಏನಕ್ಕಪ್ಪ ಲಾಸ್ಟ್ ಟೈಮ್ ನಾನು 6,200 ರೂಪಾಯಿ ಹೇಳಿದ್ದೆ. ಈಗ GST ಎಲ್ಲ ಕಮ್ಮಿ ಆಗಿರೋ ಕಾರಣದಿಂದ ರೇಟ್ ಅಷ್ಟೊಂದು ಕಮ್ಮಿ ಆಗೈತೆ. ಕಾರ್ಗಳಾಗಲಿ ಎಲ್ಲದ್ರೂ ಅಷ್ಟೇ ಟೈರ್ ಮೇಲೂ ಕಮ್ಮಿ ಆಗಿತ್ತು. ಅದಕ್ಕೇ 5,900 ರೂಪಾಯಿ ಆಗೈತೆ. ಟೋಟಲಾಗಿ 23,600 ರೂಪಾಯಿ. ಅಲೈನ್ಮೆಂಟು ಬ್ಯಾಲೆನ್ಸಿಂಗ್ ಎಲ್ಲ ಫ್ರೀ. ಯಾಕಂದರೆ ಟೈರ್ ಅಲ್ಲೇ ಹಾಕ್ಸಿರೋ ಕಾರಣದಿಂದ ಅಲೈನ್ಮೆಂಟು ಬ್ಯಾಲೆನ್ಸಿಂಗ್ ಎಲ್ಲ ಫ್ರೀ ಇರುತ್ತೆ. ಎಲ್ಲ ಮುಗಿಸ್ಕೊಂಡು ಸೀದಾ ಮನೆ ಅದೇ ಗಾಡಿ ಎಲ್ಲ ವಾಷಿಂಗ್ ಮಾಡಿಸ್ಕೊಂಡು ನೀವೇ ನೋಡಿರ್ತೀರಿ ವಿಡಿಯೋ ಎಲ್ಲ ಮಾಡಿಸ್ಕೊಂಡು ಸೀದಾ ಮನೆ ಕಡೆ ಬಂದು ರೆಡಿಯಾಗಿ ಮತ್ತು ಇವಾಗ ಡೈರೆಕ್ಟಾಗಿ ಕಂಪ್ನಿ ಹತ್ರ ಬಂದಿರೋದು. ಇದು ನಮ್ಮ ಟೈರಿನ ವಿಡಿಯೋ, ಟೈರಿನ ಕತೆ ಅನ್ಕೊಳ್ರಿ. ಫೈನಲಿ ಹಂಗೆ ಸಾಲನ ಸೋಲನ ಮಾಡಿ 23,000 ಕೊಟ್ಟು, ಅಂದರೆ 24,000 ಕೊಟ್ಟು ಟೈರ್ ಹಾಕ್ಸಿದಾಗೋಯ್ತು. 23,600 ರೂಪಾಯಿ ಡಮಾರ್. ಈಗ ಟ್ರಿಪ್ಪು ಹೋಗೋಕೆ ಕಾಸಿಲ್ಲ, ಹೆಂಗಾಗ್ಬಿಡುತ್ತೆ ಪರಿಸ್ಥಿತಿ. ಸರಿ, ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್. ಕುಂದಾಪುರ ಜರ್ನಿ ಯಾರು ಮಿಸ್ ಮಾಡ್ತೀರೋ ದಯವಿಟ್ಟು ಒಂದು ವಿಡಿಯೋ ನೋಡ್ಬಿಟ್ರಿ.